ಈ ದೇವರು ಮಂಗಳೂರು ಮಾತ್ರ ಅಲ್ಲ, ಇಡೀ ತುಳುನಾಡನ್ನೇ ಕಾಪಾಡ್ತಾ ಇರೋ ದೇವರಿದು. ಅಷ್ಟು ಪವರ್ಫುಲ್ ದೈವ ಇದು. ಚಿಕ್ಕ ಐಲ್ಯಾಂಡ್ ಟೈಪ್ ಇದೆ. ಆ ಕಡೆ ಬೀಚು, ಈ ಕಡೆ ನದಿ, ಮಧ್ಯದಲ್ಲಿ ಇಷ್ಟೇ ಇರೋದು ಜಾಗ ಇದು. ನೀವು ಈ ಜಾಗನ ಮ್ಯಾಪಲ್ಲಿ ನೋಡಿದರೆ ಇಷ್ಟೇ ಕಾಣುತ್ತೆ. ಎಲ್ಲ ಆಟ್ಗಳಲ್ಲೂ ಒಬ್ಬೊಬ್ಬರು ಕಪಲ್ಸ್ಗಳು ಕೂತ್ಕೊಂಡು ಕಷ್ಟ ಸುಖ ಮಾತಾಡ್ತಿದ್ದಾರೆ. ತಣ್ಣಗೆ ಕೂತ್ಕೊಂಡು ಜ್ಯೂಸ್ ಕುಡಿಯೋಣ ಅಂತ ಬಂದರೆ ಜಾಗ ಇಲ್ಲ ಪಾಪ. ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಮಂಗಳೂರಲ್ಲಿದ್ದೀನಿ. ಮಂಗಳೂರಲ್ಲಿ ಒಂದು ಪವರ್ಫುಲ್ ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ದೇವರು ಮಂಗಳೂರು ಮಾತ್ರ ಅಲ್ಲ, ಇಡೀ ತುಳುನಾಡನ್ನೇ ಕಾಪಾಡ್ತಾ ಇರೋ ದೇವರಿದು. ಅಷ್ಟು ಪವರ್ಫುಲ್ ದೈವ ಇದು. ಆ ದೇವಸ್ಥಾನ ಇರೋದೆಲ್ಲಿ, ಆ ದೇವರು ಯಾವುದು, ಆ ದೇವಸ್ಥಾನ ಇರೋದೆಲ್ಲಿ ಅಂತ ಹೇಳೋದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ. ಹೇಳ್ತೀನಿ ಆ ದೇವರು ಯಾವುದು, ಆ ದೇವರದೆಲ್ಲಿ ಅಂತ. ನೋಡಿ, ಇದು ನಾನು ಸ್ಟೇ ಮಾಡಿರೋ ರೂಮ್ ಬಾಲ್ಕನಿ ವ್ಯೂ. ಇದು ಇಲ್ಲಿಂದ ಈ ವ್ಯೂ ಈ ಥರ ಕಾಣ್ತಾ ಇದೆ ನೋಡಿ. ಇಲ್ಲಿಂದ ಒಳಗಡೆ ಹೋದರೆ ರೂಮ್ ಸಿಗುತ್ತೆ. ಇದೇ ರೂಮು. ಸಮೃದ್ಧಿ ರೆಸಿಡೆನ್ಸಿ ಅಂತ. ಇದು ಆ ದೇವಸ್ಥಾನಕ್ಕೆ ಕೇವಲ 1 ಕಿಲೋಮೀಟ್ರ್ ದೂರದಲ್ಲಿದೆ ಅಷ್ಟೇ. ಆ ದೇವಸ್ಥಾನಕ್ಕೆ ನಾನೀಗ ಬೈಕಲ್ಲಿ ಹೋಗ್ತಾ ಇದ್ದೀನಿ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಆ ದೇವಸ್ಥಾನಕ್ಕೆ. ದೇವಸ್ಥಾನದ ದಾರಿಯುದ್ದಕ್ಕೂ ನಮಗೆ ಚಕ್ಕಲಿ, ಬೀಡ, ಹೂವಿನ ಅಂಗಡಿ ಸಿಗ್ತವೆ. ಯಾಕಂದರೆ ಆ ದೇವರಿಗೆ ಪ್ರಿಯವಾದಂಥ ವಸ್ತು ಅದೇನೆ. ನಾನೀಗ ಹೋಗ್ತಾ ಇರೋದು ತುಳುನಾಡ ಕಾಪಾಡ್ತಿರೋ ಕೊರಗಜ್ಜನ ದೇವಸ್ಥಾನಕ್ಕೆ. ಕೊರಗಜ್ಜನ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಚಕ್ಕುಲಿ, ಬೀಡ, ಹೂವು ತಗೊಂಡು ಹೋಗಬೇಕು. ಮೊದಲನೇ ಸತಿ ಹೋಗೋರು. ನೋಡಿ, ಇದೇ ಆ ಸನ್ನಿಧಿ, ಅಂದರೆ ಕೊರಗಜ್ಜ ತಮ್ಮ ಅಂತಿಮ ದಿನಗಳನ್ನು ಕಳೆದ ಸನ್ನಿಧಿ, ಆ ಜಾಗ ಇದು. ನೋಡಿ, ಇಲ್ಲೆಲ್ಲ ಭಕ್ತಾದಿಗಳಿಗೆ ಬೀಡ, ಚಕ್ಕುಲಿ, ಹೂವಿನ ಅಂಗಡಿ ಇಟ್ಕೊಂಡಿದ್ದಾರೆ. ನೋಡಿ, ಕೊರಗಜ್ಜನ ದೇವಸ್ಥಾನದ ಒಳಗಡೆ ಸನ್ನಿಧಿಯೊಳಗೆ ವಿಡಿಯೋಗ್ರಫಿ, ಫೋಟೋಗ್ರಫಿ ಅಲೋ ಇಲ್ಲ. ಹಾಗಾಗಿ ನಾವು ಏನೇ ಇದ್ದರೂ ಈ ಹೊರಗಡೆ ಮಾತ್ರ ವಿಡಿಯೋಗ್ರಫಿ, ಫೋಟೋಗ್ರಫಿ ಮಾತ್ರ ಮಾಡ್ಬೋದಾಗಿದೆ. ನಾನು ಒಳಗಡೆ ಹೋಗಿ ಕೊರಗಜ್ಜನ ಮುಂದೆ ನನ್ನ ಬೇಡಿಕೆ ಸಲ್ಲಿಸಿ ಈಗ ವಾಪಸ್ಸು ಬೇರೆ ಕಡೆ ಹೋಗ್ತಾ ಇದ್ದೀನಿ. ನೋಡಿ, ಹೊರಗಡೆಯಿಂದ ಮಾತ್ರ ನಾವು ವಿಡಿಯೋ ಮಾಡಬಹುದಾಗಿದೆ. ಒಳಗಡೆಯಿಂದ ನಾವು ಯಾವುದೇ ಕಾರಣಕ್ಕೂ ವಿಡಿಯೋ ಮಾಡೋಂಗಿಲ್ಲ. ನಮ್ಮ ಕೋರಿಕೆ ಈಡೇರಿದ ಮೇಲೆ ನಾವು ಕೊರಗಜ್ಜನಿಗೆ ಚಕ್ಕುಲಿ, ಬೀಡ ಜೊತೆ ಹೆಂಡ ಸಮೇತ ತೊಗೊಂಡೋಗಿ ಅರ್ಪಿಸ್ಬೋದು. ಇದೇ ಆ ಕೊರಗಜ್ಜನ ವಿಶೇಷತೆ. ನೋಡಿ, ನಾನೀಗ ಆ ಸನ್ನಿಧಾನದಿಂದ 25 ಕಿಲೋಮೀಟ್ರ್ ದೂರದಲ್ಲಿರೋ ತಣ್ಣೀರ್ಬಾವಿ ಬೀಚ್ ರೋಡಲ್ಲಿದ್ದೀನಿ. ನೋಡಿ, ನಮ್ಮ ರೈಟ್ ಸೈಡಲ್ಲಿ ಆಯಿಲ್ ಕಂಪ್ನಿಗಳ ಆಯಿಲ್ ಎಕ್ಸ್ಟ್ರಾಕ್ಷನ್ ನಡೀತಾ ಇದೆ. ಅಂದರೆ ಆಲ್ ಓವರ್ ಕರ್ನಾಟಕ ಪೆಟ್ರೋಲ್, ಡೀಸೆಲ್ ಸಪ್ಲೈ ಆಗೋದು ಇಲ್ಲಿಂದನೇ, ಆಲ್ ಓವರ್ ಕರ್ನಾಟಕಕ್ಕೆ. ನೋಡಿ, ಆ ಜಾಗದಲ್ಲಿ ನಾನು ತಣ್ಣೀರ್ಬಾವಿ ಬೀಚ್ಗೆ ಹೋಗ್ತಾ ಇದ್ದೀನಿ. ಈ ರೋಡಂತೂ ಬೀಚ್ ಪಕ್ಕನೇ ಹೋಗೋದ್ರಿಂದ ಈ ರೋಡಲ್ಲಿ ರೈಡ್ ಮಾಡೋದೇ ಒಂದು ವಿಶೇಷ ಅನುಭವ ನೀಡುತ್ತೆ ನಮಗೆ. ನೋಡಿ, ಲೆಫ್ಟ್ ಸೈಡಲ್ಲಿ ಬೀಚ್ ಇದೆ. ನಮ್ಮ ಲೆಫ್ಟ್ ಸೈಡಲ್ಲಿ, ರೈಟ್ ಸೈಡಲ್ಲಿ ಆಯಿಲ್ ಎಕ್ಸ್ಟ್ರಾಕ್ಷನ್ ಫ್ಯಾಕ್ಟ್ರಿ ಇದೆ. ತಣ್ಣೀರ್ಬಾವಿ ಬೀಚಿಂದ ಮುಂದೆ ಡೆಡ್ ಎಂಡಿಗೆ ಬಂದರೆ ನಮಗೆ ಬೆಂಗ್ರೆ ಬೀಚ್ ಅಂತ ಸಿಗುತ್ತೆ. ಈ ಜಾಗ ನದಿ, ಸಮುದ್ರ ಎರಡೂ ಕೂಡೋ ಜಾಗ ಆಗಿದೆ. ನೋಡಿ, ಅಲ್ಲಿ ಒಂದು ಪಾರ್ಕ್ ಇದೆ. ಆ ಪಾರ್ಕಲ್ಲೊಂದು ನವಿಲಿದೆ. ನೋಡಿ, ಬೆಂಗ್ರೆ ಬೀಚಲ್ಲಿ ಒಂದು ಪಾರ್ಕ್ ಇದೆ. ಆ ಪಾರ್ಕ್ ಹತ್ರ ಬಂದಿದ್ದೀನಿ. ಬನ್ನಿ, ತೋರಿಸ್ತೀನಿ ನಿಮಗೂ ಆ ಪಾರ್ಕು ಹೇಗಿದೆ ಅಂತ.
ಆಗಲೇ ಒಂದು ನವಿಲು ಕುತ್ಕೊಂಡಿತ್ತು ಇಲ್ಲಿ, ಜನ ಬಂದಕ್ಕೆ ಹಾರೋಗ್ಬಿಡ್ತು. ಇಲ್ಲೇ ಕುತ್ಕೊಂಡಿದ್ದು ನವಿಲು. ಇದೆ 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 ಇನ್ನೂ ಇದೆ ನವಿಲಿದೆ. ಇನ್ನೂ ಎಷ್ಟೊಂದಿದೆ ಗುರು ಇಲ್ಲಿ ನವಿಲು. ನೋಡಿ ನೋಡಿ ನೋಡಿ, ಇದೆ ಇದೆ ಇದೆ, ಎಷ್ಟೊಂದಿದೆ ನೋಡಿ ನವಿಲುಗಳು. ನಾನು ನೋಡಿ ಓಡೋಗ್ತಾ ಇದ್ದಾವೆ. ಓಡೋದು ನವಿಲು ಪೊದೆ ಒಳಗೆ ಸೇರ್ಕೊಂಡ್ಬಿಟ್ಟು. ಜನಗಳು ಮಕ ನೋಡಿದರೆ ಸಾಕು, ನವಿಲುಗಳು ಓಡೋಗ್ಬಿಟ್ಟು ಪದೇ ಸೇರಿಬಿಡ್ತವೆ. ಯಾಕೋ ಗೊತ್ತಿಲ್ಲ, ಭಯ ಅನಿಸುತ್ತೆ ಅದಕ್ಕೆ ಮನುಷ್ಯರು ಕಂಡ್ರೆ. ನೋಡಿ, ಮಕ್ಕಳಿಗೆ ಆಟ ಆಡಲಿಕ್ಕೆ ಟುಕು ಟುಕು ಬಂಡಿ, ಜಾರು ಬಂಡಿ, ಜೋಕಾಲಿ ಎಲ್ಲ ಇದೆ. ಇಲ್ಲಿ ಸ್ಥಳೀಯರು ಪಾರ್ಕಲ್ಲಿ ಎಂಜಾಯ್ ಮಾಡೋಕ್ಕೆ ಬಂದಿದ್ದಾರೆ. ಜೊತೆ ಕಾಗೆಗಳು ಬಂದಿದ್ದಾವೆ ನೋಡಿ. ಈ ಬಂಡೆ ಹತ್ಕೊಂಡು ಹೋದರೆ ನಮಗೆ ಬೀಚ್ ಸಿಗುತ್ತೆ. ನೋಡಿ, ಇದೇ ಬೀಚ್. ಬಂಗ್ರೆ ಬೀಚ್. ಎದುರುಗಡೆ ಬಂದರು ಕಾಣ್ತಾ ಇದೆ, ಹಾರ್ಬರ್. ಇಲ್ಲೆಲ್ಲ ಕುತ್ಕೊಂಡೋಕೆ ಎಲ್ಲ ಚೇರೆಲ್ಲ ಹಾಕಿದ್ದಾರೆ. ಎಲ್ಲ ಚೇರುಗಳೆಲ್ಲ ಹಾಕಿದ್ದಾರೆ ನೋಡಿ, ಮೀನು ಕುತ್ಕೊಂಡ್ಲಿ ಅಂತ, ಬೀಚ್ ವ್ಯೂ ಎಂಜಾಯ್ ಮಾಡಲಿ ಅಂತ. ಮೀನು ಹಿಡ್ಕೊಂಬರಕ್ಕೆ ಹೋಗಿರೋ ಹಡಗು ಬರ್ತಾ ಇದೆ, ಮೀನು ಹಿಡ್ಕೊಂಡು ನೋಡಿ. ಈ ಥರ ಇದೆ. ಬಂಗ್ರೆ ಬೀಚ್ ನೋಡಿಕೊಂಡು ಈಗ ನಾವು ತಣ್ಣೀರು ಬಾವಿ ಬೀಚ್ ಕಡೆ ಹೋಗ್ತಾ ಇದ್ದೀನಿ. ಬನ್ನಿ, ನಿಮಗೂ ಕರ್ಕೊಂಡು ಹೋಗ್ತೀನಿ ತಣ್ಣೀರು ಬಾವಿ ಬೀಚ್ಗೆ. ಈಗ ಎಲ್ಲ ದೇವಸ್ಥಾನಗಳೆಲ್ಲ ಇದ್ದಾವೆ ನೋಡಿ. ಇಲ್ಲೆಲ್ಲ ದೇವಸ್ಥಾನ, ಮಸೀದಿ ಎಲ್ಲ ಇದ್ದಾವೆ ಇಲ್ಲಿ. ಹಾಗೆ ಇದು ರಾಮ ಮಂದಿರ, ರಾಮನ ದೇವಸ್ಥಾನ ಇದೆ, ವಿಷ್ಣು ದೇವಸ್ಥಾನ ಇದೆ, ಆಂಜನೇಯನ ದೇವಸ್ಥಾನ ಇದೆ. ಹಾಗೆ ಮುಂದೆ ಹೋದರೆ ಮಸೀದಿ ಇದೆ, ಹಿಂದೂ ಮುಸ್ಲಿಂ ಎಲ್ಲ ಇದ್ದಾರೆ ಇಲ್ಲಿ ಬೋಟ್ ಮಾಡೋ ಜಾಗದಲ್ಲಿ. ಇದು ದ್ವೀಪ ಇದ್ದಂಗಿದೆ. ಇದು ಒಂದು ಚಿಕ್ಕ ಐಲ್ಯಾಂಡ್ ಟೈಪ್ ಇದೆ. ಆ ಕಡೆ ಬೀಚು, ಈ ಕಡೆ ನದಿ, ಮಧ್ಯದಲ್ಲಿ ಇಷ್ಟೇ ಇರೋದು ಜಾಗ. ಇದು ನೀವು ಈ ಜಾಗನ ಮ್ಯಾಪಲ್ಲಿ ನೋಡಿದರೆ ಇಷ್ಟೇ ಎಷ್ಟು ಕಾಣುತ್ತೆ, ಕಾಣೋದೇ ಇಲ್ಲ. ಹೇಳ್ಬೇಕಂದ್ರೆ ಹೆಚ್ಚು ಕಮ್ಮಿ ಇಷ್ಟೇ ಎಷ್ಟು ಕಾಣುತ್ತೆ ಮ್ಯಾಪಲ್ಲಿ. ಇಲ್ಲಿ ನೋಡಿದರೆ ನಾವು ನೀರಲ್ಲಿ ಎಷ್ಟು ದೊಡ್ಡದಾಗಿ ಕಾಣ್ತಾ ಇದೆ ನೋಡಿ. ಅರೌಂಡ್ ಸರೌಂಡಿಂಗ್ಸು ಅಲ್ಲಿಂದ ಇಲ್ಲಿ 1 ಕಿಲೋಮೀಟರ್ ವೈಡ್ ಇದೆ ಅಷ್ಟೇ. ಅಲ್ಲಿಂದ ಇಲ್ಲಿಗೆ ಆ ಬೀಚಿಂದ ನದಿಗೆ 1 ಕಿಲೋಮೀಟರ್ ಗ್ಯಾಪ್ ಇರೋದು ಅಷ್ಟೇ. ಆ ಥರ ಇದೆ ಜಾಗ ಇಲ್ಲಿ. ವಾಹ್, ಈ ಜಾಗ ನೋಡಿ ಯಾವ ಥರ ಇದೆ ನೋಡಿ. ಬ್ಯಾಕ್ ವಾಟರು, ಇಲ್ಲಿಂದ ಇಡೀ ಬೆಂಗಳೂರು ಸಿಟಿನೇ ಕಾಣ್ತಾ ಇದೆ ಹೆಚ್ಚು ಕಮ್ಮಿ ನೋಡಿ. ಐಲ್ಯಾಂಡ್ ಟೈಪು ಮಧ್ಯದಲ್ಲಿ ಎಲ್ಲ ನೋಡೋಕ್ಕೆ ಎಷ್ಟು ಆನಂದ ಆಗ್ತದೆ ಅಂತ ಜಾಗಗಳನ್ನೆಲ್ಲ ನೋಡಿ. ಇಲ್ಲೇ ಮನೆ ಚಿಕ್ಕ ಸ್ಕೂಲು. ಇಂಥ ಜಾಗದಲ್ಲಿ ಹೋಗೋದಕ್ಕೆ ಪುಣ್ಯ ಪಡಬೇಕು. ನಾನೀಗ ತಣ್ಣೀರು ಬಾವಿ ಪಾರ್ಕ್ ಹತ್ರ ಬಂದಿದ್ದೀನಿ. ಅಂದರೆ ತಣ್ಣೀರು ಬಾವಿ ಬೀಚ್ ಇದೆಯಲ್ಲ, ಅಲ್ಲಿ ಒಂದು ಪಾರ್ಕ್ ಮಾಡಿದ್ದಾರೆ, ಭಾಳ ಚೆನ್ನಾಗಿದೆ ನೋಡೋದಕ್ಕೆ. ಅದನ್ನು ನಿಮಗೆ ತೋರಿಸ್ಬೇಕು ಅಂತ ಇಷ್ಟ ಆಯಿತು, ಹಾಗಾಗಿ ನಿಮಗೆ ತೋರ್ಸೋಕ್ಕೆ ಹೋಗ್ತಾ ಇದ್ದೀನಿ ತಣ್ಣೀರು ಬಾವಿ ಪಾರ್ಕಿಗೆ. ನೋಡಿ, ಅದೇ ಇದು. ತಣ್ಣೀರು ಬಾವಿ ಟ್ರೀ ಪಾರ್ಕ್. ಟಿಕೆಟ್ ತೊಗೊಬೇಕಾ? ಟಿಕೆಟ್ ತೊಗೊಬೇಕಂತೆ 10 ರೂಪಾಯಿ, 20 ರೂಪಾಯಿ ಒಬ್ಬರೇ. ತಣ್ಣೀರು ಬಾವಿ ಟ್ರೀ ಪಾರ್ಕಿಗೆ ಸುಸ್ವಾಗತ. ನೋಡಿ, ತಣ್ಣೀರು ಬಾವಿನ ಉದ್ಘಾಟನೆ ಮಾಡಿದ್ಯಾರು ಅಂತೆಲ್ಲ ಕಲ್ಲಲ್ಲಿ ಕೆತ್ತನೆ ಮಾಡಿ ಹಾಕಿದ್ದಾರೆ ನೋಡಿ.
ತಣ್ಣೀರ್ ಬಾವಿ ಪಾರ್ಕಿನ ಮ್ಯಾಪನ್ ಸಮೇತ ಇಲ್ಲಿ ಬೋರ್ಡಲ್ಲೇ ಹಾಕಿದ್ದಾರೆ ನೋಡಿ. ಎದುರುಗಡೆನೆ ಒಂದು ಸುಂದರವಾದ ಕಲಾಕೃತಿ ನಿರ್ಮಾಣ ಮಾಡಿದ್ದಾರೆ. ಚಿಕ್ಕ ಮಕ್ಕಳು ಎಲ್ಲ ಮರ ಸುತ್ತುವರೆದು ನಿಂತಿರೋದು ನೋಡಿ. ಬುಡಕಟ್ಟು ಜನಾಂಗದವರು ಯಾವ ಥರ ವಾಸ ಮಾಡ್ತಿದ್ರು ಅಂತ ಇಲ್ಲೊಂದು ಇದು ಮಾಡಿದ್ದಾರೆ. ಎಷ್ಟು ವಿಶಾಲವಾಗಿದೆ ಪಾರ್ಕು, ತಣ್ಣಗಿದೆ. ಕರಾವಳಿ ಅಂತ ಭಾಗದಲ್ಲಿ ದಗೆ ಅಂತ ಬಿಸಿಲಲ್ಲಿ ಇಂಥ ಮರಗಳು ಅಡಲ್ ಬಂದುಬಿಟ್ರೆ ಎಷ್ಟು ತಣ್ಣನೆ ಅನುಭವ ನೀಡುತ್ತೆ ನಮಗಂತೂ ನೋಡಿ. ಇಲ್ಲಿ ಯಾರೋ ಒಬ್ಬರು ಮುನಿಗಳು ಔಷಧಿ ಅರಿಯೋ ಥರದ್ದು ಚಿತ್ರ, ಅಂದರೆ ಇದು ಸ್ಟ್ಯಾಚ್ಯೂ ಮಾಡಿದ್ದಾರೆ. ಹೀಗೆ ಪಾರ್ಕ್ ಅಂದಮೇಲೆ ಏನಾರು ಮಾಡಬೇಕಲ್ಲ. ಬಾದಾಮಿ ಮರ ನೋಡಿ, ಬಾದಾಮಿ ಮರ ಇದು ಎಷ್ಟು ಹೈಟಲ್ಲಿದೆ. ಇದು ಆಲದ ಮರ, ಚಿಕ್ಕದಿನ್ನು ಆಲದ ಮರ. ವಿಶಾಲವಾಗಿದೆ ಪಾರ್ಕು. ಲವ್ವರ್ಸ್ಗಳ್ಗಂತೂ ಏಳು ಮಾಡಿಸ್ದಂಗಿದೆ ಜಾಗ ಇದು ನೋಡಿ. ಲವ್ವರ್ಸು, ನ್ಯೂಲಿ ಮ್ಯಾರಿಡ್ ಕಪಲ್ಸು ಅಂಥವ್ರು ಬರೋಕ್ಕೆ ಚೆನ್ನಾಗಿದೆ. ಬರೀ ಅವರೇ ಕಾಣ್ತಾ ಇದ್ದಾರೆ ಇಲ್ಲಿ. ನನಗಂತೂ ನಾನು ಒಬ್ಬನೇ ಹುಡುಗ ಬಂದಿರೋದು, ಒಬ್ಬ ಬಂದಿರೋದು ನಾನು ಒಬ್ಬನೇ ನೋಡಿ. ಚೆನ್ನಾಗಿದೆ. ಎಲ್ಲ ಒಂದೊಂದು ಈ ಥರ ಹಟ್ಗಳು ಅಂತ ಅವು ಮಾಡಿದ್ದಾರೆ. ಎಲ್ಲದ್ರಾಗೂ ಒಂದೊಂದು ಜೋಡಿ ಕುಂದ್ಬಿಟ್ಟಿದ್ದಾರೆ. ತಣ್ಣು ಇದೆಯಲ್ಲ ಜಾಗ, ಹಾಗಾಗಿ ಇಷ್ಟಪಡ್ತಾರೆ ಅನ್ಸುತ್ತೆ ಜನ ಇಲ್ಲಿಗೆ ಬರಲಿಕ್ಕೆ ನೋಡಿ. ಇನ್ನೂ ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕು ನಾವು. ಭಾಳ ದೊಡ್ಡದಾಗಿದೆ ಪಾರ್ಕು. ನಾನೇನೋ ಚಿಕ್ಕ ಪಾರ್ಕು ಅಂದ್ಕೊಂಡೆ, ದೊಡ್ಡದಾಗೇ ಇದೆ ಪಾರ್ಕು. ಪರವಾಗಿಲ್ಲ, ಚೆನ್ನಾಗಿದೆ. ಕಪಲ್ಸ್ಗಳಿಗೆ ಮಾತ್ರ ಏಳು ಮಾಡಿಸಿದ್ದಂಗಿದೆ. ಕಾಗೆಗಳು ಬೀಚ್ ಸೈಡಲ್ಲಿ ಎಲ್ಲೇ ಹೋಗ್ಬಿಟ್ರು ಈ ಕಾಗೆಗಳು ಕಾಟನಪ್ಪ. ಅಂತಿರ್ತವೆ ಎಲ್ಲೋದ್ರೂ. ಯಾವ ಬೀಚ್ಗೆ ಹೋದ್ರೂ ಇದೆ ಕಾಗೆಗಳು ಕಾಟನೆ ನೋಡಿ. ಇಲ್ಲಿ ಯಾವ ರೆಸ್ಟೋರೆಂಟೋ ಕಫೆನೋ ಏನೋ ಇದೆ, ಜಸ್ಟ್ ಚಿಲ್ ಅಂತ ಅಲ್ಲ, ಸಾರಿ ಗ್ರಿಲ್ಲು. ಓಹ್ ಚೆನ್ನಾಗಿದೆ ಇಲ್ಲೆಲ್ಲ ನೋಡಿ. ಮಕ್ಕಳಿಗೆ ಆಟ ಆಡೋಕ್ಕೆ ಜಾರೋ ಬಂಡಿ, ಟುಕು ಬಂಡಿ ಎಲ್ಲ ಇದಾವೆ ಇಲ್ಲಿ. ಸ್ಯಾಂಡ್ವಿಚ್ಚು, ಬರ್ಗರು ಎಲ್ಲ ಸಿಗುತ್ತಂತೆ. ಇನ್ಫಾರ್ಮೇಷನ್ ಸೆಂಟರು. ಜನ ಯಾರೂ ಇಲ್ಲ. ಸಾಲು ಮರದ ತಿಮ್ಮಕ್ಕನ್ನು ಹಾಕೋರು ಇಲ್ಲಿ. ಇನ್ಫಾರ್ಮೇಷನ್ ಸೆಂಟರಲ್ಲಿ ಮಾತ್ರ ಯಾರೂ ಇಲ್ಲ. ಗೌರ್ಮೆಂಟಿಂದಲ್ಲ, ಗೌರ್ಮೆಂಟ್ ಆಫೀಸ್ಗಳೆಲ್ಲ ಹಿಂಗಿಷ್ಟೇ ಕೆಲಸ, ಹಣೆ ಬರಹ ಅವು. ಜ್ಯೂಸ್ ಗೀಸ್ ಇಲ್ಲಿ ಹೋಗಿ. ಇಲ್ಲಿ ಬೀಚ್ ಮುಂದೆ ಹಟ್ಗಳು, ಚೇರ್ಗಳೆಲ್ಲ ಹಾಕಿದ್ದಾರೆ. ಎಲ್ಲ ನಾವು ಕುತ್ಕೊಂಡು ಜ್ಯೂಸ್ ಕುಡಿಯೋಣ. ಎಲ್ಲ ಹಟ್ಗಳಲ್ಲೂ ಬ್ಯುಸಿ ಆಗಿದ್ದಾವೆ ಹಟ್ಗಳೆಲ್ಲ. ಎಲ್ಲ ಹಟ್ಗಳಲ್ಲೂ ಒಬ್ಬೊಬ್ಬರು ಕಪಲ್ಸ್ಗಳು ಕೂತ್ಕೊಂಡು ಕಷ್ಟ ಸುಖ ಮಾತಾಡ್ತಿದ್ದಾರೆ. ತಣ್ಣಗೆ ಕುತ್ಕೊಂಡು ಜ್ಯೂಸ್ ಕುಡಿಯೋಣ ಅಂತ ಬಂದರೆ ಜಾಗ ಇಲ್ಲ ಪಾಪ. ಅವ್ರಿಗೆ ಪ್ರೈವಸಿಗೆ ತೊಂದರೆ ಮಾಡ್ದಂಗೆ ಆಗುತ್ತೆ ಅನಿಸುತ್ತೆ ಸಾಮಾನ್ಯ. ನೋಡಿ ಬೀಚು, ತಣ್ಣೀರ್ ಬಾವಿ ಬೀಚ್ ಇದೆ, ನಮ್ಮ ಕಣ್ಣ ಎದುರಿಗೆ ಇದೆ. ಚೆನ್ನಾಗಿದೆ ಜಾಗ. ಈವ್ನಿಂಗ್ ಟೈಮ್ ಬಂದರೆ ಇನ್ನೂ ಭಾಳ ಚೆನ್ನಾಗಿರುತ್ತೆ ಜಾಗ. ಇಲ್ಲಿ ಟೂರಿಸ್ಟ್ ಸಂಖ್ಯೆ ಜಾಸ್ತಿ ಇರುತ್ತೆ ಅಂದ್ಕೊಂಡಿದ್ದೀನಿ. ಆಫ್ಟರ್ನೂನ್ ಅಲ್ಲ, ಮಧ್ಯಾಹ್ನ ಕಾಲೇಜ್ ಟೈಮ್ ಬೇರೆ. ಬರೀ ಕಾಲೇಜ್ ಹುಡುಗರು ಇದ್ದಾರೆ ಅಷ್ಟೇ ಇಲ್ಲಿ. ಕಾಲೇಜ್ ಹುಡುಗಿಯರಿದ್ದಾರೆ ನೋಡಿ. ಈ ಥರ ಇದೆ ತಣ್ಣೀರ್ ಬಾವಿ ನೀರು. ತಣ್ಣೀರ್ ಬಾವಿ ನೀರು ಅಂದರೆ ಬೀಚು. ತಣ್ಣೀರ್ ಬಾವಿ ಇತ್ತೇನೋ ಮೊದಲು ಯಾವ ಕಾಲದಲ್ಲೋ, ಅದಕ್ಕೆ ಅದನ್ನೇ ಇಟ್ಬಿಟ್ಟಿದ್ದಾರೆ ಹೆಸರು ತಣ್ಣೀರ್ ಬಾವಿ ಅಂತ ನೋಡಿ. ಬೀಚ್ ವ್ಯೂ ಈ ಥರ ಕಾಣ್ತಾ ಇದೆ. ತಣ್ಣೀರ್ ಬಾವಿ ಬೀಚ್ ವ್ಯೂ. ವಾ, ಪ್ರಶಾಂತವಾಗಿದೆ. ವಿಂಟರ್ ಆಗಿರೋದ್ರಿಂದ ಬೀಚು ಪ್ರಶಾಂತವಾಗಿದೆ. ಅದೇ ರೈನಿ ಸೀಸನ್ನು ಇಲ್ಲ ಬೇಸಿಗೆ ಆಗಿದ್ದರೆ ಸಿಕ್ಕಾಪಟ್ಟೆ ಬಿಸಿಲು, ಓಡಾಡೋಕ್ಕಾಗ್ತಾ ಇರಲಿಲ್ಲ, ಆ ಥರ ಆಗ್ತಿತ್ತು. ಹೇಳ್ಬೇಕು ಅಂದರೆ ಬೀಚ್ ಸೈಡ್ಗೆ ವಿಂಟರಲ್ಲೇ ಬರಬೇಕು, ಅದೇ ಬೆಸ್ಟು.
ನೋಡಿ, ಇಲ್ಲಿಂದ ಪಾರ್ಕ್ ಒಳಗೆ ಎಂಟ್ರಿ ಆಗೋ ಜಾಗ ಇದು. ಬೀಚ್ ಸೈಡಿಂದ ಚೆನ್ನಾಗಿ ಮಾಡೋನೆ ಕಟ್ಕೆ ಒಂಥರ ಡಿಫ್ರೆಂಟಾಗಿ. ಇಲ್ಲಿಂದ ಒಳಗೆ ಬಂದ ತಕ್ಷಣ ತಣ್ಣನೆ ಅನುಭವ. ಇಷ್ಟೊತ್ತು ಬಿಸಿಲಲ್ಲಿ ದಗೆ ದಗೆ ದಗ ದಗ ಅಂತಿತ್ತು. ಒಳಗೆ ಬಂದ ತಕ್ಷಣ ತಣ್ಣಗಾಯ್ತು ಹಂಗೆ. ಹಾಂ ನೋಡಿ, ಪಾರ್ಕು ಭಾಳ ಚೆನ್ನಾಗಿದೆ ನೋಡಿ. ಈ ಥರ ಇದೆ ಪಾರ್ಕು. ಚಿಕ್ಕ ಒಂದು ಸ್ಟೇಡಿಯಂ ಟೈಪ್ ಮಾಡಿದ್ದಾರೆ, ಏನನ್ನ ಗೇಮ್ಸ್ ಆಡಲಿಕ್ಕೆ ಅಂತ. ಇಲ್ಲೆಲ್ಲ ಕುತ್ಕೊಂಡು ನೋಡಲಿಕ್ಕೆ ಚೆನ್ನಾಗಿದೆ ಒಂಥರ. ನೋಡಿ, ಆನೆ ಇದೆ, ಒಂದು ಸಿಮೆಂಟಿನ ಆನೆ. ಫಾರೆಸ್ಟ್ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಸೇರಿರೋ ಜಾಗ ಇದು. ಅಲ್ಲಿ ಇವರು ಪಾರ್ಕ್ ಮಾಡಿರೋದು. ಇಲ್ಲಿಂದ ಮುಂದೆ ಹೋದರೆ ಆಗಲೇ ಹೋಗಿದ್ವಲ್ಲ ನಾವು, ಬೆಂಗ್ರೆ ಬೀಚ್ ಅಂತ. ಅದು ಒಂದು ಬೆಂಗ್ರೆ ಅಂತ, ಅದು ಎಂತೋ ಕಡಬ ಬೆಂಗ್ರೆ ಅಂತ, ಅದು ಹಳ್ಳಿ. ನೋಡಿ ಆನೆ ಹೆಂಗಿದೆ ನೋಡಿ. ಆನೆ ರಿಯಲ್ ಆನೆ ಏನೋ ಅನ್ನೋ ನಮೂನಿ ಇದೆ ಇದು ಆನೆ. ಇನ್ನು ಮುಂದೆ ಹೋಗ್ಬೋದು. ಭೂತ ಕೋಲ ಸೀನು ಎಲ್ಲ ಇದಂತೆ, ಯಕ್ಷಗಾನ ಮುಂದ್ಗಡೆ. ನೋಡಿ, ಚರ್ಚ್ ಒಂದು ಇದೆ ಇಲ್ಲಿ. ಯಾವುದೋ ಒಂದು ಚರ್ಚ್ ಇದೆ, ಫಾತಿಮಾ ಚರ್ಚ್ ಅಂತೆ. ಪಕ್ಕನೇ ನದಿ ಇದೆ. ಹಾಗೆ ಎದುರಿಗೆ ಗುಳಿಗಜ್ಜ ದೇವಸ್ಥಾನ. ಇದೊಂದು ಗುಳಿಗಜ್ಜ ದೇವಸ್ಥಾನ ಇದೆ. ಇದು ಗುಳಿಗಜ್ಜ ದೇವಸ್ಥಾನ. ಕಂಡಿಲಬಾಯಿ ಬೆಳ್ಳೂವರೆ ಮಂಗಳೂರು. ಇಲ್ಲಿಂದ ಮುಂದಕ್ಕೆ ರೋಡ್ ಇಲ್ಲ, ಇಷ್ಟೇ ಇರೋದು. ಇಲ್ಲಿಂದ ಮುಂದೆ ರೋಡ್ ಇಲ್ಲ, ಇಷ್ಟೇನೆ. ಇಲ್ಲಿ ಇನ್ನೇನಿದ್ರು ನದಿ ಅಷ್ಟೇನೆ. ಇನ್ನು ಮುಂದೆ ಹೋಗ್ಬೇಕು ಅಂದರೆ ಬೋಟಲ್ಲಿ ಹೋಗ್ಬೇಕಾಗುತ್ತೆ ನಾವು, ಹಡಗಿನಲ್ಲಿ. ಇಲ್ಲಿ ಇದಾವಲ್ಲ ಚಿಕ್ಕ ಚಿಕ್ಕ ಬೋಟ್ಗಳು, ಅಂಥ ಬೋಟಲ್ಲಿ ಹೋಗ್ಬೇಕಾಗುತ್ತೆ. ರೋಡ್ ಹೋಗ್ಬೇಕು ಅಂದರೆ ಮತ್ತೆ ವಾಪಸ್ ಹೋಗ್ಬೇಕಾಗುತ್ತೆ. ನಾನು ರೋಡಲ್ಲಿ ಹೋಗ್ಬೇಕು ಅಂದರೆ ನಾವು ಮತ್ತೆ ವಾಪಸ್ ಹೋಗ್ಬೇಕಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋ ಮೂಲಕ ನಿಮ್ಮ ಸಪೋರ್ಟ್ನ ನನ್ನ ಮೇಲೆ ಇಡಿ ಅಂತ ಕೇಳ್ಕೊತಾ ಇದ್ದೀನಿ.